ಬಂಧುಗಳೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫೋಕಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾತಾಡ್ತಿರುವಂತಹ ವಿಷಯ ಏನಪ್ಪ ಅಂತಂದರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಬಿಗ್ ಬಾಸ್ ಸೀಸನ್ 13 ಈಗ ಭರ್ಜರಿ ಚಾಲನೆಯನ್ನು ಪಡ್ಕೊಂಡಿದೆ. ಇದರಲ್ಲಿ ನಮ್ಮ ಸೂಪರ್ ಸ್ಟಾರ್ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಮತ್ತೆ ಎಂಟ್ರಿನ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ನ 13ಕ್ಕೆ ಭರ್ಜರಿ ಚಾಲನೆ ಸಿಕ್ಕಿರ್ತಕ್ಕಂಥದ್ದು. ಹಲವಾರು ಅಭಿಮಾನಿಗಳು ತುಂಬ ದಿನದಿಂದ ಕಾಯ್ತಿರ್ತಕ್ಕಂತಹ ನಮ್ಮ ಬಿಗ್ ಬಾಸ್ ಇವತ್ತು ಪ್ರೋಮೋ ಅಂತಕ್ಕಂಥದ್ದು ರಿಲೀಸ್ ಆಗಿರೋದು. ಈ ಪ್ರೋಮೋದ ಪ್ರಮುಖ ಆಕರ್ಷಣೆ ಏನಪ್ಪ ಅಂತಂದರೆ ನಮ್ಮ ಸುದೀಪ್ ಸರೇ. ಯಾಕೆಂದರೆ 13 ಸೀಸನಲ್ಲೂ ಕೂಡ ಸುದೀಪ್ ಸರೇ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿರೋದು. ಇವಾಗಲೂ ಕೂಡ ಅವರೇನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಾವು ಸುಮಾರು ಬೇರೆ ಬೇರೆ ನಾವು ಲ್ಯಾಂಗ್ವೇಜಲ್ಲಿ ನೋಡಿದ್ರೆ ಕೆಲವೊಂದು ಲ್ಯಾಂಗ್ವೇಜಸಲ್ಲಿ ಚೇಂಜ್ ಆಗಿದ್ದಾರೆ. ಆದರೆ 13 ಸೀಸನ್ನಲ್ಲೂ ಕೂಡ ನಮ್ಮ ಸುದೀಪ್ ಸರ್ರೇ ನಡೆಸ್ಕೊಂಬರ್ತಾ ಇರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಈ ಬಾರಿ ಪ್ರೋಮೋದಲ್ಲಿ ಕೋಟಿ ಕನಸುಗಳಿಗೆ ಎಂಬ ಸಂದೇಶದ ಮೂಲಕ ಹೊಸ ಸೀಸನ್ನು ಭಾರೀ ಕುತೂಹಲವನ್ನು ಎಬ್ಬರಿಸಿದೆ ಅಂತ ಹೇಳ್ಬೋದು. ಒಂದೇ ಮನೆಯಲ್ಲಿ ಹಲವಾರು ಕನಸುಗಳು, ವಿಭಿನ್ನ ವ್ಯಕ್ತಿತ್ವಗಳು, ನಿರೀಕ್ಷಿತ ತಿರುವುಗಳು ಯಾವ ರೀತಿಯಾಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತೀವಲ್ಲ, ಆ ಥರ ನಾವು ಏನು ಅಂದ್ಕೊಂಡಿರ್ತೀವೋ ಅದಕ್ಕೆ ರಿವರ್ಸ್ ಆಗಿ ನಡೆಯೋದೇ ಬಿಗ್ ಬಾಸ್ ಆಗಿರುತ್ತೆ. ನಾವು ನೋಡಿರ್ತಕ್ಕಂತಹ ಕಳೆದ ಸೀಸನ್ಗಳಲ್ಲಿ ಸೆಲೆಬ್ರಿಟಿಗಳ ಜೊತೆ ವಿಭಿನ್ನ ಹಿನ್ನೆಲೆ ಇರ್ತಕ್ಕಂತಹ ಸ್ಪರ್ಧಿಗಳು ಭಾಗವಹಿಸಿದ್ರು. ಅದರಲ್ಲೂ ಕೂಡ ನಾವು ಯೂಟ್ಯೂಬರ್ಸ್ ಅಂತ ಏನು ಹೇಳ್ತೀವಲ್ಲ, ಅವರು ಕೂಡ ಲಾಸ್ಟಲ್ಲಿ ಭಾಗವಹಿಸಿದ್ರು. 13ನೇ ಒಂದು ಸೀಸನ್ ಅಂತಕ್ಕಂಥದ್ದು ತುಂಬ ಯಶಸ್ವಿಯಾಗಿತ್ತು ಅಂತ ನಾವು ಆಲ್ರೆಡಿ ನೋಡಿದ್ದೀವಿ. ನಮ್ಮ ಗಿಲ್ಲಿ ನಟ ಅವರು ಗೆದ್ದಿದ್ರು, ಮತ್ತು ರಕ್ಷಿತಾ ಅವರು ರನ್ನರ್ ಅಪ್ ಆಗಿದ್ದರು. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಈ ಒಂದು ಸೀಸನ್ನಲ್ಲಿ ಸಾಮಾನ್ಯ ಜನರು, ನಮ್ಮಂಥ ನಿಮ್ಮಂಥ ಸಾಮಾನ್ಯ ಜನರು ಕೂಡ ಇದರಲ್ಲಿ ಭಾಗವಹಿಸ್ಬೋದು. ಮತ್ತು ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ಒಂದು ದೊಡ್ಡ ಅವಕಾಶ ಅಂತಕ್ಕಂಥದ್ದನ್ನು ಒದಗಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗುತ್ತೆ. ಆದರೆ ಯಾರು ಬರ್ತಾರೆ ಅನ್ನೋದು ಇನ್ನೂ ಅಧಿಕೃತವಾಗಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಬಂದಿಲ್ಲ. ಆದರೆ ಕಾಮನ್ ಪೀಪಲ್, ಸಾಮಾನ್ಯ ಜನರು ಕೂಡ ಭಾಗವಹಿಸ್ಬೋದು ಅಂತ ಅನ್ನೋ ವಿಷಯ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿದೆ. ಎಲ್ಲ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಈ ಸೀಸನ್ನಲ್ಲಿ ಇನ್ನೂ ಎಕ್ಸ್ಪೆಕ್ಟೇಷನ್ಸು ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಪ್ರತಿ ಸಾರಿ ಸೆಲೆಬ್ರಿಟಿನೇ ಇರ್ತಿದ್ರು, ಆದರೆ ಒಂದು ಸೀಸನಲ್ಲಿ ಮಾತ್ರ ಕಾಮನ್ ಪೀಪಲ್ಗೆ ಅವಕಾಶನ ಕೊಟ್ಟಿದ್ದರು. ಆದರೆ ಈ ಸೀಸನಲ್ಲೂ ಕೂಡ ಕಾಮನ್ ಪೀಪಲ್ಗೆ ಅವಕಾಶ ಕೊಟ್ಟಿರೋದ್ರಿಂದ ಸ್ವಲ್ಪ ಇದು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈ ಜನಸಾಮಾನ್ಯರಿಗೋಸ್ಕರ ಅಂತಲೇ ಒಂದು ಅಗ್ನಿ ಪರೀಕ್ಷೆ ಅನ್ನೋಂಥ ಒಂದು ಸ್ಟಾರ್ಟಿಂಗಲ್ಲೇ ನಾವು ಸೆಲೆಕ್ಟ್ ಮಾಡುವಂತಹ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಇದನ್ನು ಆಲ್ರೆಡಿ ತೆಲುಗಿನಲ್ಲಿ ಮಾಡಿದ್ರು, ಅದು ಸೂಪರ್ ಹಿಟ್ ಆಗಿದೆ ಅಂತ ಹೇಳ್ಬೋದು. ಅದನ್ನೇ ಇವಾಗ ಕನ್ನಡದಲ್ಲೂ ಕೂಡ ಮಾಡಬೇಕು ಅಂತ ಒಂದು ಚರ್ಚೆಗಳು ನಡೀತಾ ಇದೆ. ಇದ್ರ ಬಗ್ಗೆ ಯಾವುದೇ ಅಧಿಕೃತವಾದಂತಹ ಮಾಹಿತಿ ಏನೂ ಇಲ್ಲ. ಆದರೆ ಸಾಮಾನ್ಯ ಜನರನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಇದೇ ರೀತಿ ಇರ್ತಕ್ಕಂಥದ್ದು ಒಂದು ಮಾಹಿತಿ ಇದೆ. ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟ ನಂತರ ಸ್ಪರ್ಧಿಗಳ ನಡುವೆ ಪ್ರೀತಿ ಹುಟ್ಬೋದು, ಸ್ನೇಹ ಹುಟ್ಬೋದು, ಕೆಲವೊಂದು ವ್ಯಕ್ತಿಗಳ ನಡುವೆ ಭಿನ್ನಾಭಿಪ್ರಾಯಗಳಾಗಿರ್ಬೋದು. ಅದರಲ್ಲೂ ಕೂಡ ಟಾಸ್ಕ್ಗಳು, ಎಲಿಮಿನೇಷನ್ಗಳು ಇವೆಲ್ಲ ನಮ್ಮಂಥ ನೋಡೋರಿಗೆ ಏನಂದರೆ ಒಂದು ಹಬ್ಬದ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸಾಯಂಕಾಲ 9 ಗಂಟೆ ಆದರೆ ಸಾಕು, ನಾವೆಲ್ಲರೂ ಕೂಡ ಟಿ ವಿ ಮುಂದೆ ಕೂತ್ಕೊಂಡ್ಬಿಡ್ತೀವಿ ಬಿಗ್ ಬಾಸ್ ಅಂತ. ಇನ್ನು ಇದು ಯಾವಾಗ ಪ್ರಾರಂಭವಾಗುತ್ತೆ ಅನ್ನೋದು ಕೂಡ ಇನ್ನೂ ಅದು ಯಾವುದೇ ರೀತಿ ಮಾಹಿತಿ ಇಲ್ಲ. ಆದರೆ ಎಲ್ಲ ಕಳೆದ ಸೀಸನಲ್ಲಿ ಏನಾಗ್ತಿತ್ತು ಅಂದರೆ ಸೆಪ್ಟೆಂಬರು ಅಂದರೆ ಆಗಸ್ಟ್ ಎಂಡಲ್ಲಿ ಮತ್ತು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗ್ತಾಯಿತ್ತು. ಬಟ್ ಈಗ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂದರೆ ಕಳೆದ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಈ ಸರಿ ಸ್ವಲ್ಪ ಬೇಗ ಪ್ರಾರಂಭ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಇದೆ. ಹಾಗಾದರೆ ಸೀಸನ್ 13ರಲ್ಲಿ ಯಾರ್ಯಾರು ಸ್ಪರ್ಧಿಗಳಿರ್ತಾರೆ, ಈ ಒಂದು ಬಾರಿ ಬಿಗ್ ಬಾಸ್ನಲ್ಲಿ ಯಾವ ಮನೆಯ ಥೀಮ್ ಇಟ್ಕೊಂಡು ಮಾಡ್ತಾರೆ, ಯಾವ ಹೊಸ ನಿಯಮಗಳನ್ನು ಜಾರಿಗೆ ತರ್ತಾರೆ, ಜನಸಾಮಾನ್ಯರಿಗೆ ಯಾವ ರೀತಿ ಇರುತ್ತೆ, ಸೆಲೆಬ್ರಿಟಿಗಳಿಗೆ ಯಾವುದೇ ರೀತಿ ಇರುತ್ತೆ, ಇದೆಲ್ಲವೂ ಕೂಡ ಒಂದು ಸೀಕ್ರೆಟ್ ಆಗೇ ಇದೆ ಅಂತ ಹೇಳ್ಬೋದು. ಅದರ ಬಗ್ಗೆ ಇನ್ನು ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಆದರೆ ನಮ್ಮ ಸುದೀಪ್ ಸರ್ ಮಾತ್ರ ಇದರಲ್ಲಿ ನಿರೂಪಕರು ಅನ್ನೋದು ಅದು ಮಾತ್ರ ಕನ್ಫರ್ಮ್ ಆಗಿರುತ್ತೆ. ಮತ್ತು ಯಾವ ರೀತಿ ಹೊಸ ಟೆಸ್ಟ್ಗಳಿದ್ದಾವೆ ಅಂತಕ್ಕಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗಿರುತ್ತೆ. ಏಕೆಂದರೆ ಈ ಸರಿ ಇರ್ತಕ್ಕಂಥದ್ದು ತುಂಬ ಒಂದು ಸಸ್ಪೆನ್ಸ್ ಆಗಿದೆ ಅಂತ ಹೇಳ್ಬೋದು ಬಿಗ್ ಬಾಸು. ಮೊದಲ ಪ್ರೊಮೋ ಬಿಡುಗಡೆ ಆದ ತಕ್ಷಣ ಇವಾಗ ಒಂದು ಕನ್ನಡದ ಕಿರುತೆರೆಯಲ್ಲಿ ಬಿಗ್ ಬಾಸ್ ಜ್ವರ ಅಂತಕ್ಕಂಥದ್ದು ಶುರುವಾಗಿದೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಸ್ಪರ್ಧಿಗಳ ಕುರಿತು ಅಧಿಕ ಒಂದು ಮಾಹಿತಿಯನ್ನು ನಾನು ನಿಮಗೆ ಖಂಡಿತವಾಗಿ ಕೊಡ್ತೀನಿ. ನಿಮಗೆ ಈ ಸೀಸನಲ್ಲಿ ಯಾರ್ಯಾರು ಸ್ಪರ್ಧಿಯಾಗಿ ಬಂದರೆ ನಿಮಗೆ ಚೆನ್ನಾಗಿರುತ್ತೆ ಅನ್ನೋ ವಿಷಯವನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇದು ಕಾಮನ್ ಮ್ಯಾನ್ ಆಗಿ ಅವಕಾಶ ಇರೋದ್ರಿಂದ ಖಂಡಿತ ಎಲ್ಲರೂ ಕೂಡ ಭಾಗವಹಿಸ್ಬೋದು. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅವರೇ ಭಾಗವಹಿಸಬೇಕು, ಇವರೇ ಭಾಗವಹಿಸಬೇಕು ಅನ್ನೋ ಅಂಥ ವಿಷಯ ಏನೂ ಇಲ್ಲ. ನಿಮಗೂ ಕೂಡ
ಕೂಡ ಅವಕಾಶ ಸಿಕ್ಕಿದ್ರೆ ಖಂಡಿತ ಭಾಗವಹಿಸಿ. ಬಿಗ್ ಬಾಸ್ ಮನೆಗೆ ಹೋಗಬೇಕು ಅನ್ನೋದು ಎಲ್ಲರ ಕನಸು, ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ಬಿಗ್ ಬಾಸ್ ಮನೆಗೆ ಹೋಗಬೇಕು ಅನ್ನೋದು ತುಂಬ ಜನರ ಕನಸಾಗಿರುತ್ತೆ. ಯಾರಿಗೊತ್ತು, ಅದು ಅವಕಾಶ ನಿಮಗೂ ಕೂಡ ಬರ್ಬೋದು. ಖಂಡಿತ ಪಾರ್ಟಿಸಿಪೇಟ್ ಮಾಡಿ. ಅದೃಷ್ಟ ನಿಮ್ಮ ಕಡೆ ಇದ್ದರೆ ಖಂಡಿತ ನೀವು ಕೂಡ ಸೆಲೆಕ್ಟ್ ಆಗ್ತೀರಾ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡೋಣ ಮುಂದೆ ಯಾವ ರೀತಿ ಪ್ರೊಮೋಸು ಅಪ್ಡೇಟ್ ಯಾವ ರೀತಿ ಬಂದರೆ ನಾನು ಖಂಡಿತ ನಿಮಗೆ ಅಪ್ಡೇಟ್ನ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.